ಯಾರು ಅಡ್ಗೆ ಮಾಡ್ತಾರ ಯಾರು? ಅದಕ್ಕೆ ಮೇನ್ ಹಚ್ಕೊಟ್ಟಿದ್ದಾರು. ತೋರ್ಸಪ್ಪು ಬಳೆ ತರ್ಸು. ನಾನು ಇವಾಗ ಒಗ್ಗರಣೆ ಹಾಕಿದ್ಮೇಲೆ ನಾನು ಪಾತ್ರೆ ಚೇಂಜ್ ಮಾಡಲ್ಲ, ಅದು ಗೊತ್ತು ತಾನೆ. ಇವಾಗ ಅಕ್ಕನ ಮನೆಗೆ ಬಂದೆ, ಇದನ್ನೇ ಅಪ್ಲೋಡ್ ಮಾಡ್ತೀನಿ. ನೋ ವೇ. ಗೋ. Say hi. Bye bye. Bye bye. See you. Tata. ಬದುಕೆಂಬುದು ಒಂದು ಪರೀಕ್ಷೆಯಂತೆ. ಆದರೆ ಇಲ್ಲಿ ಬರುವ ಪಠ್ಯಗಳು ಗೊತ್ತಿರುವುದಿಲ್ಲ, ಪ್ರಶ್ನೆ ಪತ್ರಿಕೆಗಳನ್ನು ಮೊದಲೇ ತಯಾರಿಸಿರುವುದಿಲ್ಲ, ಅದಕ್ಕೆ ಮಾಡೆಲ್ ಉತ್ತರ ಪತ್ರಿಕೆ ಕೂಡ ಇರುವುದಿಲ್ಲ. ಹಾಗಾಗಿ ಬದುಕೊಡ್ಡುವ ಪ್ರಶ್ನೆಗಳನ್ನು ಆನಂದದಿಂದ ಉತ್ತರಿಸುತ್ತಾ ಜೀವಿಸೋಣ ಅಂತ ಹೇಳ್ತಾ, ಎಲ್ರಿಗೂ ನಮಸ್ಕಾರ. ನಿಶ್ಚಿತಾ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವಾಗ ಆಲ್ರೆಡಿ 9:15 ಆಗಿದೆ ಟೈಮ್, ಆ್ಯಂಡ್ ಇವತ್ತು ಶನಿವಾರ, ಅಂದರೆ ವೀಕೆಂಡ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈ ವ್ಲಾಗ್ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ನನ್ನ ವೀಕೆಂಡ್ ಹೇಗಿರುತ್ತೆ ಅಂತ ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ನನಗೆ 9:00ವರೆಗೆ ಇವತ್ತು ಡ್ಯಾನ್ಸ್ ಕ್ಲಾಸ್ ಇದೆ. 1/4 ಗಂಟೆ ಜರ್ನಿ ಅಷ್ಟೇ ನಮ್ಮ ಮನೆಯಿಂದ ನನ್ನ ಡ್ಯಾನ್ಸ್ ಕ್ಲಾಸಿಗೆ. ಸೊ ಈ ವೀಕೆಂಡ್ ನಾನು ಏನೇನೆಲ್ಲ ಮಾಡ್ತೀನಿ, ನನ್ನ ವೀಕೆಂಡ್ ಹೇಗಿರುತ್ತೆ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಪೂಜಾ ಹಾಯ್. ಹಾಯ್. Go. Second variation. 1 2 3 4 1 2 3 4 1 2 3 4. Hi friends, welcome back to Nishtita Chandrasekhar. ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ. ಎಲ್ಲ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ನಾನು ಇವಾಗ ಅಕ್ಕನ ಮನೆಗೆ ಬಂದೆ. ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಅಕ್ಕ. ಇವಾಗ ಟೀನೆಲ್ಲ ಸುರಿಸಿ ಗ್ಯಾಸ್ ಸ್ಟವ್ ಕ್ಲೀನ್ ಆಗಿದ್ದೆಲ್ಲ ಹಾಳಾಯಿತು. ಅಪ್ಪು ಕಂಗ್ರೆಟ್ಸ್. ಬೇಕಾದ್ರೆ ಟೀ ಅಚ್ಚನಕ್ಕೆ ಮಾಡು ಅಂದ್ರು ಮಾಡ್ತೀನಿ. ಆಂಟಿ ನಾನು ಚಾಪೀಸ್ ಮಾಡ್ತೀನಲ್ಲ ಅದಕ್ಕಿಂತ ಜಾಸ್ತಿ ಹಾಕೋಳೆ. ಚಾಪ್ಸ್ಗೆ ಸ್ವಲ್ಪ ಪೀಸ್, ಬಿರಿಯಾನಿಗೆ ಜಾಸ್ತಿ ಪೀಸ್. ಬಿರಿಯಾನಿ ತಿನ್ನಲ್ಲ ಕಣಮ್ಮ. ಎಲ್ಲ ಅಡುಗೆ ಮಾಡಿಕೊಂಡು ಇಲ್ಲೆಲ್ಲ ಹರಡ್ಕೊಂಡು
ಎಲ್ಲಿಗೆ ಬಂದ್ರು ನಾನೇ ಅಡುಗೆ ಮಾಡಬೇಕು. ನನಗೆ ಅಕ್ಕನ ಮನೆಗೆ ಬಂದಿದ್ದೀನಿ, ಆರಾಮಾಗಿ ಕುತ್ಕೊಳ್ಳೋಣ, ರೆಸ್ಟ್ ಮಾಡೋಣ ಅಂದ್ಕೊಂಡು ನಮ್ಮ ಅಕ್ಕ ನನ್ನ ಕೈಲೇ ಅಡುಗೆ ಮಾಡಿಸ್ತಾಳೆ. ಪ್ರತಿ ಸಲ ಬಂದಾಗ ಅದು ವೆಜ್ ಎಲ್ಲ ಮಾಡ್ಸಕ್ ಹೋಗಲ್ಲ ನಮ್ಮ ಅಕ್ಕ ಪಾಪಚ್ಚೆ, ನಾನ್ ವೆಜ್ ಮಾತ್ರ ಮಾಡಿಸೋದು. ಏನೋ ನಮ್ಮ ಅಕ್ಕಂಗೆ ನಾನು ಮಾಡೋ ನಾನ್ ವೆಜ್ ಇಷ್ಟ ಆಗುತ್ತೆ ತುಂಬ, ಅದಕ್ಕೆ ಬಿರಿಯಾನಿ ಮಾಡಿದ್ದೀನಿ. ಮತ್ತೆ ರೆಡ್ ಕಲರ್ ಚಿಕನ್ ರೋಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಚಿಕನ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ಮತ್ತೆ ಇಲ್ಲಿ ಚಿಕನ್ ರೋಸ್ಟ್ ಒಗ್ಗರಣೆ ಹಾಕಿದ್ದೀನಿ. ನಾನು ಇವಾಗ ಒಗ್ಗರಣೆ ಹಾಕಿದ್ಮೇಲೆ ನಾನು ಪಾತ್ರೆ ಚೇಂಜ್ ಮಾಡಲ್ಲ, ಅದು ಗೊತ್ತು ತಾನೆ. ಕೊನೆಗೂ ಪಾತ್ರೆ ಚೇಂಜ್ ಮಾಡಿಸ್ತಾವ್ರೆ ನನ್ನ ಕೈಯಲ್ಲಿ. ನನ್ಗಿಷ್ಟ ಏನು, ನನಗೆ ಒಂದ್ಸಲಿ ಒಗ್ಗರಣೆ ಹಾಕಿದ್ಮೇಲೆ ಆ ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಚೇಂಜ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಏನು ಟೇಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನನ್ನ ಪ್ರಕಾರ. ಆದ್ರೆ ಆಗಲ್ವೇನೋ, ನೋಡೋಣ ಇವತ್ತು. ಉಪ್ಪು ಸ್ವಲ್ಪ ಹಾಕು. ಹಾಕಿದ್ದೀನಿ ಅದೇ. ಸರಿ, ನಾನು ಉಪ್ಪು ಜಾಸ್ತಿ ಆದ್ರೆ ಏನಕ್ಕೆ ನನ್ನ ಕೈಲಿ ಅಡುಗೆ ಮಾಡಿಸ್ತೀಯಾ ಹೇಳು, ಕಾರಣ ಹೇಳು. ಏನು ತಂಗಿ ಚೆನ್ನಾಗಿ ಮಾಡ್ತಾಳೆ ಅನ್ನೋ ಭರವಸೆಯಿಂದ. ನಾನು ಯಾವಾಗ ಅಡುಗೆ ಚೆನ್ನಾಗಿ ಮಾಡ್ತೀನಿ, ಆದ್ರೆ ಮಾಡಾದ್ಮೇಲೆ ಹೆಂಗೆಂಗೂ ಇದೆ ಅಂತ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ. ಅದು ಮಾಡುವಾಗ ಐಟಮ್ಸ್ ಏನೇ ಎಲ್ಲ ಕೊಟ್ಟಿದ್ದಾಗ ಚೆನ್ನಾಗಿರಲ್ಲ, ಏನಾರು ಒಂದು ಇಲ್ಲ ಅಂದಾಗ ಚೆನ್ನಾಗಿರುತ್ತೆ. ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ, ಆದ್ರೆ ಇವ್ರುಗಳು ತಿನ್ಬೇಕಾದ್ರೆ ಹಂಗಿದೆ ಹಿಂಗಿದೆ ಅಂತ ಮಾತಾಡ್ತಾರೆ. ಆದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ನನ್ನ ಕೈಲೇ ಮಾಡಿಸ್ತಾರೆ. ಏನ್ ಹೇಳ್ಬೇಕು ಇದಕ್ಕೆ, ನಾನು ಏನ್ ಹೇಳ್ಬೇಕು? ಕೆಲಸ ಕಮ್ಮಿಯಲ್ಲಿ ನಮಗೆ ಅಂತ ಇನ್ನೇನು ಅಲ್ಲ. ಕೆಲಸ ಕಮ್ಮಿಯಲ್ಲಿ ನಮಗೆ ಅಂತ ಇನ್ನೇನು ಅಲ್ಲ. ಅಡುಗೆ ಮಾಡ್ತಾ ಇದ್ರೆ ನಮ್ಮ ಅಕ್ಕ ಏನ್ ಮಾಡ್ತಾ ಇದ್ದಾರೆ ಅಂತ ಫೋನ್ ಮಾಡ್ಕೊಂಡು ಇವಾಗ ಫೋನ್ ಮಾಡ್ತಾ ಇದ್ದಾರೆ. ಹಾಯ್ ಮಾಡಿ ನನ್ನ ಬ್ಲಾಗ್ಗೆ. ಅವನು ಬಂದ್ಬಿಡ್ತಾನೆ ಅಂತ ನಾಳೆನೆ ಬರಲ್ಲ ಅವನು. ಟ್ಯೂಸ್ಡೇ ಬಿರಿಯಾನಿ ಆಲ್ರೆಡಿ ನಾನು ಮಾಡಾಯ್ತು. ಟೇಸ್ಟ್ ಹೆಂಗಿದೆ ಅಂತ ಆಮೇಲೆ ಎಲ್ಲಾರನ್ನು ಕೇಳ್ತೀನಿ. ಚೆನ್ನಾಗಿ ಮಾಡಿರ್ತೀನಿ ನಾನು, ಗೊತ್ತಾ. ನೆಕ್ಸ್ಟ್ ಚಿಕನ್ ಗ್ರೇವಿನೂ ರೆಡಿ ಆಗಿದೆ ಆಲ್ಮೋಸ್ಟ್. ಇನ್ನೊಂದು ಸ್ವಲ್ಪ ಖಾರ ಬೇಯಬೇಕಷ್ಟೇ. ಟೇಸ್ಟ್ ಹೆಂಗಿದೆ? ಥ್ಯಾಂಕ್ ಯು ಅಮ್ಮ. ಹೆಂಗಿದೆ? ತುಂಬಾ ಚೆನ್ನಾಗಿದೆ. ನಮ್ಮ ಅಕ್ಕ ಇನ್ನ ತಿಂದಿಲ್ಲ ಪಾಪ. ಹಾ, ತೊಡ್ಸಪ್ಪು, ಬಳೆ ತಡ್ಸು. ನಿನ್ಗೋಸ್ಕರ ಅಡುಗೆ ಮಾಡಿದ್ದೀನಿ. ಬಳೆ ತಡ್ಸ್ ನಿನ್ಗೋಸ್ಕರ. ಹೆಂಗಿದೆ? ಎಷ್ಟು ಸಟಲ್ ಆಗಿ ಹೇಳ್ತಾ ಇದೀಯ. ಹೌದಾ? ಥ್ಯಾಂಕ್ ಯು. ಬಾಯ್. ನನ್ನ ಮಿಸ್ ಮಾಡ್ಕೊಳ್ಳಲ್ಲ ನೀನು? ತುಂಬ ಮಿಸ್ ಮಾಡ್ಕೊತೀನಿ. ತುಂಬ ಅಂದರೆ ತುಂಬ. ಇರು ಅಂದ್ರೆ ಹೋಗ್ತಾ ಇದ್ದೀಯ, ಅಮ್ಮ ಹೋಗುತ್ತೆ ಅಂದರು. ರೆಸ್ಟ್ ಮಾಡು. ನಾನು ಇದ್ದಿದ್ರೆ ಕೆಲಸ ಮಾಡ್ಕೊಡುವೆ. ಹೋಗ್ಲಿ ನೀನು. ನನಗೆ ಕೆಲಸ ಯಾರು ಅಡುಗೆ ಮಾಡ್ತಾರೆ? ಯಾರು ಅದಕ್ಕೆ ಮೇನ್ ಹಚ್ಕೊಟ್ಟಿದ್ದಾರು. ಒಂದು ಪೂರ್ತಿ ವಾರದ ವರ್ಕ್ ಲೋಡ್ ಆದಮೇಲೆ ಒಂದಿನಾದರೂ ನಮಗೆ ಬೇಕು ಅಂತ ಅನಿಸುತ್ತೆ. ಸೊ ನಾನು ಸಂಡೇನ ಕಂಪ್ಲೀಟಾಗಿ ನನ್ನ ಮನೇಲೇ ಪೀಸ್ಫುಲ್ಲಾಗಿ ಕಳೆದೆ. ಆ್ಯಂಡ್ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ನಮ್ಮ ಪಾಪುಗಳು ಮಾತಾಡೋದು, ಹಾಗೆ ಅಣ್ಣಮ್ಮ ತಾಯಿ ಉತ್ಸವ ಎಲ್ಲನೂ ಕ್ಯಾಪ್ಚರ್ ಮಾಡಿದ್ದೆ. ಸೊ ಆ ಕ್ಲಿಪ್ಪಿಂಗ್ಸ್ನೆಲ್ಲ ಹಾಕಿದ್ದೀನಿ, ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಹಾಂ ಸರಿ, ಬಾಯ್ ಮಾಡು. Bye bye.
ಸಿ ಯು ಟಾಟಾ. ಸಬ್ಸ್ಕ್ರೈಬ್ ಮಾಡಿ ಅನ್ನೋ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಶೇರ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ವೆಲ್ಕಮ್. ಬಾಯ್. ಬಾಯ್. ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ನೀವೇನೇನು ಅಂದ್ಕೊಂಡಿದ್ದೀರೋ ಎಲ್ಲನೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ಹೊಸ ವಿಡಿಯೋ ಒಂದಿಗೆ ಸಿಗೋಣ.